ಇಂದಿನ ಸಂಚಿಕೆಯಿಂದ ನಮ್ಮ 5 ಜನ ಹೆಣ್ಣು ಮಕ್ಕಳು ಲೈಫ್ ಎಂಜಾಯ್ ಮಾಡಬೇಕು ಅಂತ ಕಾಲೇಜಿನಲ್ಲಿ ತರಲೆ ಕೀಟಲೆ ಮಾಡಿಕೊಂಡು ಪ್ರಿನ್ಸಿಪಾಲ್ ಕೈಗೆ ಸಿಕ್ಕಾಕೊಂಡು ಮನೆಯವರ ಜೊತೆ ಜಗಳ ಆಡಿ ಊರು ಬಿಡೋಕೆ ರೆಡಿಯಾಗಿದ್ದಾರೆ. ಮುಂದೆ ಏನು ಮಾಡ್ತಾರೆ ನೋಡೋಣ. ಎಲ್ಲರಿಗೂ SK ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. 5 ಜನ ಹುಡುಗಿಯರು ಕಾರಿನಲ್ಲಿ ಗೊತ್ತಿಲ್ಲದೆ ಇರೋ ಊರಿಗೆ ಬಂದರು. ಆ ಊರಿನಲ್ಲಿ ಒಂದು ಪಂಚಾಯಿತಿ ನಡೀತಾ ಇತ್ತು. ಯಾರೋ ಆ ಊರಿನ ಜನರನ್ನು ಯಾಮಾರಿಸಿ ಒಡವೆ ಕಳ್ಳತನ ಮಾಡಿದ್ದರು. ಇದರ ಬಗ್ಗೆ ಊರಿನ ಜನರಿಗೆ ತಿಳುವಳಿಕೆ ನೀಡ್ತಾ ಇದ್ರು. ಹೊಸದಾಗಿ ಯಾರೇ ಊರಿಗೆ ಬಂದರೂ ಯಾರೂ ಅವರ ಹತ್ತಿರ ಮಾತನಾಡಬಾರದು, ಅವರನ್ನು ಊರಿನ ಒಳಗೆ ಸೇರಿಸಬಾರದು ಅಂತ ತೀರ್ಮಾನ ಮಾಡಿದ್ದರು. ಅದೇ ಸಮಯಕ್ಕೆ ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದರಿಂದ ಯಾರೂ ಅವರನ್ನು ಗಮನಿಸಲಿಲ್ಲ. ಮತ್ತೆ ಯಾರನ್ನು ಊರಿಗೆ ಸೇರಿಸುವಂತಿರಲಿಲ್ಲವಾದ್ದರಿಂದ ಅವರನ್ನು ಊರಿನ ಹೊರಗೆ ಇರೋ ಪಾಳು ಮನೆಯಲ್ಲಿ ಇರೋ ಹಾಗೆ ಹೇಳಿದರು. ಇದರ ನಡುವೆ ಜಮೀನ್ದಾರನ ಮಗ ರುದ್ರ ಆ ಹುಡುಗಿಯರನ್ನು ನೋಡಿ ಮನಸೋತ. ಅಷ್ಟು ಚೆಂದ ಇದ್ರು ನಮ್ಮ ಹುಡುಗಿಯರು. ನಮ್ಮ ಹುಡುಗಿಯರು ಊರಿನಲ್ಲಿ ಇರೋಕೆ ಸಾಧ್ಯ ಇಲ್ಲ ಅಂತ ತಿಳಿದ ತಕ್ಷಣ ಅವರಿಗೆ ಬೇಸರವಾಯಿತು, ನೋವಾಯಿತು. ಅವರು ಏನೋ ಅಂದುಕೊಂಡು ಬಂದಿದ್ದರು. ಅದು ಆಗುತ್ತದೋ ಇಲ್ಲವೋ ಅನ್ನೋ ಅನುಮಾನದಲ್ಲಿ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ ಹೇಳಿ ಎಲ್ಲರೂ ಕಾರು ಹತ್ತಿ ಬಾಳು ಮನೆಗೆ ಹೋದರು. ಇದನ್ನು ಗಮನಿಸಿದ ಊರಿನ ಜನರಲ್ಲಿ ಕೆಲವರಿಗೆ ಅವರ ಮೇಲೆ ಅನುಕಂಪ ಹುಟ್ಟಿತು. ಹೆಣ್ಣು ಮಕ್ಕಳು ಊರಿನ ಆಚೆ ಹೇಗೋ ಏನೋ ಅಂತ ಕೆಲವರು ಯಾರಿಗೂ ಕಾಣದ ಹಾಗೆ ಅವರಿಗೆ ಸಹಾಯ ಮಾಡಲು ಮುಂದಾದರು. ಇದೇ ಸಮಯದಲ್ಲಿ ನಮ್ಮ ರುದ್ರ ಇದರಲ್ಲಿ ಯಾರಾದರೂ ಒಬ್ಬಳನ್ನು ಮದುವೆ ಆಗೋಣ ಅಂತ ನಿರ್ಧರಿಸಿ ಅವತ್ತಿನ ರಾತ್ರಿ ಸುಮಾರು 11 ಗಂಟೆ ಸಮಯಕ್ಕೆ ಆ ಪಾಳು ಮನೆ ಹತ್ತಿರ ಹೋದ. ನಮ್ಮ ಹುಡುಗಿಯರು ಮಲಗಿದ್ದರು. ರುದ್ರ ಹೋಗಿ ಬಾಗಿಲು ತಟ್ಟಿದ. ಎಲ್ಲರಿಗೂ ಭಯ ಶುರುವಾಯಿತು. ಏನಿದು, ಯಾರೋ ಈ ಟೈಮ್ನಲ್ಲಿ ಬಾಗಿಲು ತಟ್ಟುತ್ತಾ ಇದ್ದಾರೆ, ದೆವ್ವ ಏನಾದರೂ ಇರಬಹುದಾ ಎಂದು ಹೆದರಿಕೊಂಡು ಹೋಗಿ ನೋಡಿದರು. ಬಾಗಿಲ ಆಚೆ ಊರಿನ ಜಮೀನ್ದಾರನ ಮಗ ರುದ್ರ. ಅವನನ್ನು ನೋಡಿ ಇವರಿಗೆ ಆಶ್ಚರ್ಯವಾಯಿತು. ಏನೋ ವಿಚಾರಿಸೋಣ ಅಂತ, ಯಾರು ನೀವು, ಈ ಸಮಯದಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಎಂದು ಕೇಳಿದರು. ಅದಕ್ಕೆ ನನ್ನ ಹೆಸರು ರುದ್ರ, ನಾನು ಇಲ್ಲೇ ಊರಿನಲ್ಲಿ ಇರೋದು, ನಾನು ನಿಮಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ. ಈ ಮಾತುಗಳನ್ನು ಕೇಳಿದ ಕೂಡಲೇ ನಮ್ಮ ಹುಡುಗಿಯರಿಗೆ ಖುಷಿಯೋ ಖುಷಿ, ಜಿಂಕೆನೇ ಹುಲಿನ ಹುಡಿಕೊಂಡು ಬಂದ ಹಾಗೆ. ಸರಿ, ನೀವು ನನಗೆ ಯಾವ ರೀತಿ ಸಹಾಯ ಮಾಡುತ್ತೀರಾ ಅಂತ ಹೆಣ್ಣು ಮಕ್ಕಳು ಕೇಳಿದರು. ಅದಕ್ಕೆ ರುದ್ರ, ನಿಮಗೆ ಏನು ಬೇಕು ಹೇಳಿ, ಅದನ್ನೆಲ್ಲ ಮಾಡ್ತೀನಿ ಅಂದ. ಸರಿ, ಈಗ ಟೈಮ್ ಆಗಿದೆ, ನೀವು ಬೆಳಿಗ್ಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಕಳುಹಿಸಿದರು. ಆದರೆ ರುದ್ರ ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮ ಹುಡುಗಿಯರು ನೈಟ್ ಡ್ರೆಸ್ ಹಾಕಿದ್ರು. ನಮ್ಮ ರುದ್ರಾಗೆ ಅವರನ್ನು ನೋಡಿ ಏನೋ ಖುಷಿ, ಅಲ್ಲೇ ನಿಂತು ಬಿಟ್ಟ. ಸರಿ ಅಂತ ನಮ್ಮ ಹುಡುಗಿಯರು ರೂಮಿಗೆ ಹೋಗಿ ಮಲಗಿದರು. ಬೆಳಗ್ಗೆ ಎದ್ದಾಗ ರುದ್ರ ಅವರ ಮನೆಯ ಬಾಗಿಲಲ್ಲಿ ಮಲಗಿದ್ದ. ನಮ್ಮ ಹುಡುಗಿಯರು ಅವನಿಗೆ ನೀರು ಹಾಕಿ ಎಬ್ಬಿಸಿದರು. ರುದ್ರ ಡಬಾರ್ ಅಂತ ಎದ್ದು, ನಾನು ಎಲ್ಲಿದ್ದೀನಿ ಅಂತ ಸುತ್ತಮುತ್ತ ನೋಡ್ತಾ ಇದ್ದ. ಅವನ ಕಣ್ಣಿಗೆ 5 ಜನ ಗಂಧರ್ವ ಕನ್ಯೆಯರು ಕಂಡರು. ರುದ್ರ, ಅವರೇ ನೀವು ಮನೆಗೆ ಹೋಗಿಲ್ವಾ, ಇಲ್ಲೇ ಇದ್ದೀರಾ ಅಂತ ಕೇಳಿದ್ದಕ್ಕೆ ಯಾಕೋ ಮನಸ್ಸೇ ಬರಲಿಲ್ಲ ಎಂದರು. ಸರಿ, ನೀವು ನಿಮ್ಮ ಪರಿಚಯ ಮಾಡಿಕೊಳ್ಳಿ, ಯಾರು ನೀವು, ಯಾಕಿಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದ. ಅದಕ್ಕೆ ನಮ್ಮ ಹುಡುಗಿಯರು, ನಾವು ಕಾಲೇಜ್ ಸ್ಟೂಡೆಂಟ್, ನಮಗೆ ಯಾವುದಾದರೂ ಊರಿಗೆ ಹೋಗಿ ಅಲ್ಲಿನ ಪರಿಸರ ಮತ್ತು ಜನರ ಜೀವನದ ಬಗ್ಗೆ ಒಂದು ಬುಕ್ ಬರೆಯೋಕೆ ಹೇಳಿದ್ದಾರೆ, ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ರುದ್ರ ತುಂಬ ಒಳ್ಳೆಯದು, ನಮ್ಮ ಊರು ಇದಕ್ಕೆ ಸರಿಯಾಗಿದೆ, ನಾನು ನಿನಗೆ ಸಹಾಯ ಮಾಡುತ್ತೀನಿ ಅಂದ. ನಮ್ಮ ಹುಡುಗಿಯರು ಒಂದು ಸ್ವಲ್ಪ ದೂರ ಹೋಗಿ, ನೋಡಿ, ಇವನೇ ನಮ್ಮ ಬಕ್ರ, ಇವನನ್ನು ಬಿಡೋದು ಬೇಡ, ಇವನಿಗೆ ಯಾರಾದರೂ ಹತ್ತಿರವಾಗೋ ಥರ ನಾಟಕ ಮಾಡೋಣ ಅಂತ ಮಾತನಾಡಿಕೊಂಡು ಬಂದು, ರುದ್ರ ಅವರೇ, ನನ್ನ ಹೆಸರು ಕಾವ್ಯ, ಇವಳ ಹೆಸರು ಭಾನು, ಅವಳ ಹೆಸರು ಕಲಾ, ಅವಳ ಪಕ್ಕದಲ್ಲಿ ಇರೋಳು ಲತಾ, ಇನ್ನು ನನ್ನ ಹಿಂದೆ ಇರೋಳು ಮೇರಿ, ನಾವು ಎಲ್ಲರೂ ಸೇರಿ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೀವಿ, ನೀವು ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ರುದ್ರ, ಕಲಾ ಮತ್ತು ಮೇರಿ ನೋಡಿ ಅವರ ಬಗ್ಗೆ ಕೇಳ್ತಾನೆ. ಅವರು ದಿನ ಸಿಗ್ತಾರೆ ಅಲ್ವಾ, ಹೇಳ್ತೀವಿ ಬಿಡಿ ಅಂತ ಹೇಳಿ ಜಾರಿಕೊಳ್ತಾರೆ. ಮಾರನೇ ದಿನ ನಮ್ಮ ಹುಡುಗಿಯರು ಊರನ್ನು ನೋಡೋಕೆ ಅಂತ ನಡೆದುಕೊಂಡು ಹೋಗ್ತಾರೆ.
ಅವರನ್ನು ನೋಡಿದ ಆ ಊರಿನ ಗಂಡು ಮಕ್ಕಳು ಅವರನ್ನು ಬಾಯಿಬಿಟ್ಟು ನೋಡ್ತಾ ಇರ್ತಾರೆ. ಅಲ್ಲಿ ಒಂದು ಅಂಗಡಿಗೆ ಬಂದ ಅವರು ಆ ಊರಿನಲ್ಲಿ ಎಷ್ಟು ಮನೆ ಇದೆ, ಎಷ್ಟು ಜನ ವಾಸವಾಗಿದ್ದಾರೆ, ಈ ಊರಿನ ಕುಲಕಸುಬು ಏನು ಅಂತ ತಿಳ್ಕೊಂಡು ಬುಕ್ಕಲ್ಲಿ ಬರೆದುಕೊಳ್ಳುವ ಥರ ನಾಟಕ ಮಾಡ್ತಾ ಇರ್ತಾರೆ. ಅದರಲ್ಲಿ ಕಲಾ ಮತ್ತು ಮೇರಿ ಒಂದು ಕಾರ್ನರಲ್ಲಿ ಫೋಟೋ ತೆಗೊಳ್ತಾ ಇರ್ತಾರೆ. ಕಾವ್ಯ, ಭಾನು, ಲತಾ ಇಲ್ಲಿನ ಮಣ್ಣು ಮರಗಳನ್ನು ನೋಡ್ತಾ ಅಂಗಡಿಯವನ ಜೊತೆ ನಾವು ಈ ಊರಿನಲ್ಲಿ ಜನರ ಜೀವನದ ಬಗ್ಗೆ ಒಂದು ಬುಕ್ ಬರಿತಾ ಇದ್ದೀವಿ, ನೀವೆಲ್ಲರೂ ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಊರಿನ ಜಮೀನ್ದಾರ ಬಂದು, ಯಾರು ನೀವು, ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಅವರು ಯಾಕೆ ಫೋಟೋ ತೆಗೆದುಕೊಳ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಕಾವ್ಯ ಎಲ್ಲ ವಿಷಯ ಹೇಳ್ತಾಳೆ. ಆದರೆ ಅವನು ಇದಕ್ಕೆ ಒಪ್ಪಲ್ಲ. ನೀವು ಬೇರೆ ಊರಿಗೆ ಹೋಗಿ ಅಂತ ಹೇಳ್ತಾನೆ. ನಮ್ಮ ಹುಡುಗಿಯರು ಅಳೋಕೆ ಶುರು ಮಾಡ್ತಾರೆ. ದೂರದಲ್ಲಿ ರುದ್ರ ಬರೋದು ನೋಡಿ ಇನ್ನೂ ಜೋರಾಗಿ ಅಳ್ತಾ, ಹೆಣ್ಣು ಮಕ್ಕಳಿಗೆ ಈ ಊರಿನಲ್ಲಿ ಯಾರು ಸಹಾಯ ಮಾಡಲ್ವಾ ಅಂತ ಹೇಳೋ ಟೈಮ್ಗೆ ರುದ್ರ ನಾನು ಮಾಡ್ತೀನಿ ಅಂತ ಹೇಳಿ ಅವರ ತಂದೆಯನ್ನು ಎದುರು ಹಾಕಿಕೊಳ್ತಾನೆ. ಅವರ ತಂದೆ ಎಷ್ಟು ಹೇಳಿದರೂ ಕೇಳಲ್ಲ. ಆಮೇಲೆ ಸರಿ, ನಿನ್ನ ಇಷ್ಟ, ಏನಾದರೂ ಮಾಡಿಕೋ, ಹಾಳಾಗಿ ಹೋಗು ಅಂತ ಹೇಳಿ ಹೋಗ್ತಾನೆ. ರುದ್ರನ ಧೈರ್ಯ ನೋಡಿ ಮೇರಿ ಅವನ ಜೊತೆ ಫೋಟೋ ತೆಗೆದುಕೊಳ್ಳೋಕೆ ಹೋಗ್ತಾಳೆ. ರುದ್ರ ಮೇರಿ ಜೊತೆ ನಿಂತಿರೋ ಫೋಟೋ ತೆಗಿತಲೇ ಕಲಾ ಇಬ್ಬರು ರುದ್ರ ಜೊತೆ ಸಲಿಗೆಯಿಂದ ಮಾತಾಡೋಕೆ ಶುರು ಮಾಡ್ತಾರೆ. ಅವತ್ತು ಸಂಜೆ ಕಾವ್ಯ, ಲತಾ ನಾಳೆಯಿಂದ ಹಳ್ಳಿಯಲ್ಲಿ ನಾವು ಒಳ್ಳೆಯವರ ಥರ ಕೆಲಸ ಮಾಡಿ ಜನರನ್ನ ನಮ್ಮ ಕಡೆ ಸೆಳೆಯಬೇಕು ಅಂದುಕೊಳ್ಳುತ್ತಾರೆ. ಬೆಳಿಗ್ಗೆ ಕೋಳಿ ಕೂಗೋ ಟೈಮ್ಗೆ ರೆಡಿಯಾಗಿ ನಮ್ಮ ಹೆಣ್ಣು ಮಕ್ಕಳು ಊರಿನ ಸ್ವಚ್ಛ ಮಾಡೋಕೆ ಹೋಗ್ತಾರೆ. ರುದ್ರ ಬರ್ತಾನೆ. ಮೇರಿ ಮೋರಿಯಲ್ಲಿ ಇರೋದು ನೋಡಿ, ರೀ ನೀವು ಮೇಲೆ ಬನ್ನಿ, ನಾನು ಈ ಕಸನ ಹೊರಗೆ ಹಾಕ್ತೀನಿ ಅಂತ ಹೇಳಿ ಮೋರಿಗೆ ಇಳಿತಾನೆ. ಕಲಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಅವನ ಜೊತೆ ಹೋಗ್ತಾಳೆ. ರುದ್ರಾಗೆ 2 ಲಡ್ಡು ಒಂದೇ ಸಾರಿಗೆ. ಖುಷಿಯಲ್ಲಿ ರುದ್ರ, ಇವತ್ತು ಎಲ್ಲ ಕೆಲಸ ಮುಗಿದ ಮೇಲೆ ನಮ್ಮ ತೋಟಕ್ಕೆ ಬನ್ನಿ ಅಂತ ಮೇರಿ ಮತ್ತೆ ಕಲಾಗೆ ಹೇಳ್ತಾನೆ. ಅದಕ್ಕೆ ಅವರು ನಾವು ಇಬ್ಬರೇನಾ ಅಲ್ವಾ, ಸರಿ ಅಂತ ಹೇಳ್ತಾರೆ. ಸಂಜೆ ಎಲ್ಲ ಕೆಲಸ ಮುಗಿಸಿ ರುದ್ರ, ಮೇರಿ ಮತ್ತೆ ಕಲಾ ತೋಟದ ಮನೆಗೆ ಹೋಗ್ತಾರೆ. ಅಲ್ಲಿ ರುದ್ರ ಅವನ ಬಗ್ಗೆ ಹೇಳ್ತಾನೆ. ಈ ಊರಿನಲ್ಲಿ ನಾವೇ ದೊಡ್ಡ ಸಾಹುಕಾರ ಅಂತ. ನಮ್ಮ ಅಜ್ಜಿ, ಅವರ ಅಜ್ಜಿ ಕಾಲದ ಒಡವೆಗಳು ಇದೆ ಮನೆಯಲ್ಲಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕಲಾ, ಮೇರಿ ಅಂತೂ ಒಡವೆ ಹಾಕಲ್ಲ, ನನ್ನ ಹತ್ತಿರ ಒಡವೆನೇ ಇಲ್ಲ ಅಂತ ರುದ್ರನ ಹತ್ತಿರ ಮೊಸಳೆ ಕಣ್ಣೀರು ಹಾಕ್ತಾಳೆ. ಈ ಕಡೆ ಸಂಜೆ ಟೈಮಲ್ಲಿ ಭಾನು, ಕಾವ್ಯ ಊರಿನ ಜನರಿಗೆ ಮದ್ಯಪಾನ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದರಿಂದ ನಿಮ್ಮ ಕುಟುಂಬ ಹಾಳಾಗುತ್ತೆ ಅಂತ ಹೇಳಿ ಜನರನ್ನು ತಮ್ಮ ಕಡೆ ಸೆಳೆಯುತ್ತಾ ಇದ್ದಾರೆ. ಆ ಕಡೆ ರುದ್ರ, ಕಲಾ ಮತ್ತೆ ಮೇರಿ ಬಲೆಗೆ ಬೀಳ್ತಾ ಇದ್ದಾನೆ. ಮೇರಿ ಸರಿ, ಈಗ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು, ಅವರೆಲ್ಲ ಕಾಯ್ತಾ ಇರ್ತಾರೆ ಅಂತ ಹೇಳಿ ಹೊರಟು ಹೋಗುತ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಪಾಯಿಂಟ್ 1, ಊರಿನ ಜನ ಇವರ ಮಾತಿಗೆ ಮರಳಾಗ್ತಾರಾ. 2ನೇ ಪಾಯಿಂಟ್, ಕಲಾ ಮತ್ತೆ ಮೇರಿ ರುದ್ರನ ಹತ್ತಿರ ಒಡವೆ ಕದೀತಾರಾ. 3ನೇ ಪಾಯಿಂಟ್, ನಮ್ಮ ಹೆಣ್ಣು ಮಕ್ಕಳು ಊರು ಹೇಗೆ ಖಾಲಿ ಮಾಡುತ್ತಾರೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಕಾಮೆಂಟ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.